ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಅನಾನಸಿಂದ ಒಂದು ಒಳ್ಳೆ ಚಟ್ನಿ. ನೀವು ದೋಸೆ, ಇಡ್ಲಿ, ಚಪಾತಿ, ಅನ್ನಕ್ಕೆ ಕೂಡ ತುಂಬ ಟೇಸ್ಟ್ ಆಗುತ್ತೆ ಇದು. ಯಾವಾಗಲೂ ಮುದ್ದುಳಿ ಅಂತೀವಿ ನಾವು, ಕಾಯಿ ರಸ ಅಂತೀರಲ್ಲ, ಅದನ್ನು ಯಾವಾಗಲೂ ತಿಂದಿರ್ತೀರಿ. ಯಾವುದೇ ಫಂಕ್ಷನಲ್ಲಿ ಹೋದರೂ ಸಿಕ್ಕಿರುತ್ತೆ. ಇದು ಚಟ್ನಿ ಅಂತೂ ಡಿಫ್ರೆಂಟ್. ನೀವು ಮನೇಲಿ ಆರಾಮಲ್ಲಿ ಮಾಡ್ಕೊಳ್ಬೋದು. ತುಂಬ ಟೇಸ್ಟು ಆಗುತ್ತೆ ನೋಡಿ. ಮತ್ತು ನಮ್ಮ ರೆಸಿಪಿಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ನೋಡಿ, ಅನಾನಸಿಂದ ಒಂದು ಒಳ್ಳೆ ಚಟ್ನಿ ಮಾಡುವ. ಒಂದು ಅರ್ಧದಷ್ಟು ಅನಾನಸ್ ತೊಗೊಂಡಿದ್ದೀನಿ ನಾನು. ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದು ಒಳ್ಳೆ ಸಣ್ಣ ಕಟ್ ಮಾಡ್ಕೊಳ್ಳುವ. ನೀವೀಗ ಮುದ್ದುಳಿ ಆಯಿತು, ಮುದ್ದುಳಿ ಕಾಯಿ ರಸ ಅಂತಾರೆ ನೋಡಿ ಮದುವೆ ಮನೆಯಲ್ಲೆಲ್ಲ, ಅದನ್ನೆಲ್ಲ ತಿಂದೇ ಇರ್ತೀರಿ. ಇದು ಚಟ್ನಿ ಒಂದು ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟು ಆಗಿರುತ್ತೆ. ನೀವು ಅನ್ನಕ್ಕಾಗ್ಬೋದು, ದೋಸೆ ಯಾವುದಕ್ಕೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇದು. ಈಗ ಫಸ್ಟ್ ನಾನು ಅದರದ್ದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿದ ಅನಾನಸನ್ನು ಒಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಒಂದು ಪಾತ್ರಕ್ಕೆ ಹಾಕಿದ್ದೀನಿ. ಆಮೇಲೆ ನಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮೆಣಸು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಇದನ್ನು ಬೇಯಿಸ್ಕೊಳ್ಬೇಕು ಅಷ್ಟೇ. ತುಂಬ ಟೇಸ್ಟ್ ಆಗುತ್ತೆ ಇದು ಚಟ್ನಿ ಇದೆ ನೋಡಿ, ತುಂಬ ರುಚಿಯಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಬೇಯಲಿ ಇದು. ಒಣಮೆಣಸು, ಹಸಿಮೆಣಸು ಎರಡೂ ಹಾಕ್ಬೋದು, ಯಾವುದು ಬೇಕಾದರೂ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಒಂದು ಸ್ವಲ್ಪ ಬೆಂದರೆ ಸಾಕು. ನೋಡಿ, ಇಷ್ಟು ಬೆಂದರೆ ಸಾಕು, ಇಷ್ಟು ಬೆಂದರೆ ಸಾಕು. ಈಗ ಬಂದ್ ಮಾಡಿರ್ತೀನಿ, ಆರಲಿ ಸ್ವಲ್ಪ ಇದು. ನೋಡಿ ಆರಿದೆ ಈಗ ಸ್ವಲ್ಪ ತೆಂಗಿನ ತುರಿ ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ ಚಟ್ನಿ ರೆಡಿ ಆಯಿತು. ಈ ಥರ ನುಣ್ಣಗೆ ರುಬ್ಕೊಳ್ಳಿ. ನೀರೇನು ಹಾಕಬೇಕಾಗಿಲ್ಲ, ಅನಾನಸಲ್ಲೇ ನೀರಿರೋದ್ರಿಂದ ತುಂಬ ಪರಿಮಳ ಇದು ಚಟ್ನಿ. ಚಟ್ನಿ ಹಾಕ್ಕೊಳ್ಳು. ಈಗ ಒಂದು ಒಗ್ಗರಣೆ ಕೊಡು. ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಉದ್ದಿನಬೇಳೆ ಸ್ವಲ್ಪ, ಒಂದು ಒಣಮೆಣಸು ಕರಿಬೇವು, ಒಗ್ಗರಣೆ ಹಾಕು. ಚಟ್ನಿ ರೆಡಿ ಆಯಿತು ನೋಡಿ.